ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕವಿತಾ ರಾಘವ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಏನು ವಿಷಯ ತಿಳಿಸ್ಕೊಡ್ತೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡಷ್ಟು ನನಗೆ ವಿಡಿಯೋ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಹಾಗೆ ವಿಡಿಯೋ ನೋಡಿದ ಮೇಲೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇನ್ನು ಕಮೆಂಟ್ ಮಾಡಿ ಹೆಚ್ಚು ವೀಡಿಯೋಸ್ಗೋಸ್ಕರ. ಹಾಗೆ ವಿಡಿಯೋನ ಶುರು ಮಾಡೋಣ. ನಾನು ತಿಳಿಸ್ತಾ ಇರೋದು ಬಂದ್ಬಿಟ್ಟು ಇದು ಒಂದು ಐಟಮ್ ಇದ್ದರೆ ಸಾಕು. ನಮಗೆ ಬೇರೆ ಯಾವ ಕ್ರೀಮ್ಗಳು, ಯಾವುದು ನೈಟ್ ಕ್ರೀಮ್ ಯಾವುದು ಇಲ್ಲ ಅಂತಂದ್ರೆ ಪರವಾಗಿಲ್ಲ. ಜಸ್ಟ್ ಇದೊಂದು ನಾನು ಯಾವುದ್ರ ಬಗ್ಗೆ ತಿಳಿಸ್ತಿದ್ದೀನಿ ಅಂತ ಅಂದರೆ ಈ ವಿಟಮಿನ್ ಇ ಕ್ಯಾಪ್ಷಿಯಲ್. ಇದೊಂದು ಇದ್ದರೆ ಸಾಕು. ನಮ್ಮ ಫೇಸು ಪಿಂಪಲ್ ಆಗಲಿ, ಹಾಗೆ ಡಾರ್ಕ್ ಸರ್ಕಲ್ ಆಗಿರ್ಬೋದು, ಒಂಥರ ಡಲ್ನೆಸ್ಸು, ಆಯ್ಲಿ ಫೇಸು ಇದೆಲ್ಲ ಇರುತ್ತಲ್ವ, ಇದಕ್ಕೆಲ್ಲ ಒಂದೇ ಪರಿಹಾರ ಇದೊಂದು. ಇದನ್ನು ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ತಿಳಿಸ್ತೀನಿ ಬನ್ನಿ. ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಫೇಸು ಎಷ್ಟು ಗ್ಲೋ ಆಗುತ್ತೆ ಗೊತ್ತಾ. ನೀವು ನನ್ನೇ ನೋಡ್ತಿರ್ಬೋದು. ನಾನು ಜಸ್ಟ್ ಊರಿಗೆ ಹೋಗಿ ಒಂದು 15 ಡೇಸ್ ಫುಲ್ಲು ಬಿಸಿಲಾದರೆ ನಾನು ಯಾವುದು ಯೂಸ್ ಮಾಡ್ತಿರ್ಲಿಲ್ಲ, ಎಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗಿ ಬಂದು ನಾನು ಜಸ್ಟು ಒಂದು 4-5 ಡೇಸ್ ಆಗೈತೆ ಇದನ್ನು ಯೂಸ್ ಮಾಡಿದ ಮೇಲೆ ನೋಡ್ತಾ ಇರ್ಬೋದು ನೀವೇನೇ ಎಷ್ಟು ಗ್ಲೋಯಿಂಗ್ ಆಗಿದೆ. ಜಸ್ಟ್ ನೀವೊಂದು 2 ಡೇಸ್ ಯೂಸ್ ಮಾಡಿ ಸಾಕು, ನಿಮಗೆ ಗೊತ್ತಾಗ್ಬಿಡುತ್ತೆ. ನೈಟ್ ಟೈಮು ಫಸ್ಟು ನಾವು ಯಾವುದೇ ಅಪ್ಲೈ ಮಾಡೋದಕ್ಕೂ ಮುಂಚೆ ಫಸ್ಟು ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಯಾಕಂತಂದರೆ ಹೊರಗಡೆ ಎಲ್ಲ ಓಡಾಡ್ಕೊಂಬಂದಿರ್ತೀವಿ, ಡಸ್ಟೆಲ್ಲ ಕೂತ್ಕೊಂಡಿರುತ್ತೆ. ಹಾಗಾಗಿ ನಾವು ಅದ್ರ ಮೇಲೆ ಅಪ್ಲೈ ಮಾಡೋದ್ರಿಂದ ನಮಗೆ ರಿಸಲ್ಟ್ ಸಿಗೋದಿಲ್ಲ. ಹಾಗಾಗಿ ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಯಾವುದೇ ನಿಜವಾಗ್ಲೂ ಏನೇ ನೀವು ಫೇಸ್ ವಾಶ್ ಮಾಡೋದಿದ್ರೂ ಫೇಸ್ ವಾಶು ಇದರಿಂದನೇ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಫೇಸ್ ವಾಶ್ ನಾವು ಮಾಡ್ತೀವಿ ಅಂತ ಅಂದಾಗ ಸೋಪನ್ನು ಯೂಸ್ ಮಾಡಬೇಡ್ರಿ. ಅದು ಸೋಪ್ ಯೂಸ್ ಮಾಡಿದಾಗ ಬೇರೆಯವ್ರು ಯೂಸ್ ಮಾಡಿರೋದು ನಾವು ಯೂಸ್ ಮಾಡೋದು ಅದು ಇದಾಗ್ಬಿಟ್ಟು ಇನ್ನೂ ಪಿಂಪಲ್ಸ್ ಜಾಸ್ತಿ ಆಗುತ್ತೆ. ತಿರ್ಗಿ ಅದು ಸ್ವಲ್ಪ ಸಾಫ್ಟ್ ಬರೋದಿಲ್ಲ ಫೇಸ್ ವಾಶು. ನಿಮಗೆ ನಿಮ್ಮ ಫೇಸ್ಗೆ ಯಾವುದು ಸೆಟ್ ಆಗುತ್ತೋ ಅದೇ ಫೇಸ್ ವಾಶ್ ಯೂಸ್ ಮಾಡಿ. ಇದು ಅದು ಅಂತಲ್ಲ, ಬಟ್ ನಾನು ಯೂಸ್ ಮಾಡೋದು ಮಾತ್ರ ಹಿಮಾಲಯ ನೀಮ್ ಫೇಸ್ ವಾಶ್. ನಾನು ಏನಿಲ್ಲ ಅಂತಂದರೂ 7-8 ವರ್ಷದಿಂದ ನಾನು ಅದೇ ಯೂಸ್ ಮಾಡ್ತಿದ್ದೀನಿ. ನೀವು ಯಾವುದೇ ಆಗಲಿ ಯೂಸ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಅದೇ ಯೂಸ್ ಮಾಡಬೇಕು. 1-2 ದಿವಸ ಯೂಸ್ ಮಾಡಿಬಿಟ್ಟು ರಿಸಲ್ಟ್ ಸಿಗಿಲ್ಲ ಅಂತ ಬಿಟ್ಬಿಡೋದಲ್ಲ. ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಿದ್ದೀನಿ 100% ರಿಸಲ್ಟ್ ಸಿಗುತ್ತೆ. ಯಾವುದೇ ಒಂದಾಗಲಿ, ಯಾವುದೇ ಹೋಮ್ ರೆಮಿಡಿಸಿ ಆಗಿರ್ಬೋದು, ಯಾವುದೇ ಒಂದು ಕ್ರೀಮ್ಗಳಾಗಿರ್ಬೋದು, ಯಾವುದೇ ಆಗಲಿ 1 ಡೇಗೆ 2 ಡೇಗೆ ಯಾವುದೂ ರಿಸಲ್ಟ್ ಸಿಗೋಲ್ಲ. ಮಿನಿಮಮ್ ಏನಿಲ್ಲ ಅಂತಂದರೂ 3-4 ದಿನ ಟೈಮ್ ಬೇಕೇ ಬೇಕು, ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕು. ಹಾಗಾಗಿ ಇದನ್ನು ನಾನು ಸಜೆಸ್ಟ್ ಮಾಡ್ತಿದ್ದೀನಿ. ಜಸ್ಟ್ ನೀವು ಬೇಕಾದ್ರೆ ಒಂದು 3 ಡೇಸು ಸಾಕು, ಜಾಸ್ತಿ ಏನು ಬೇಡ. 3 ಡೇಸ್ ಯೂಸ್ ಮಾಡಿ. ನೀವು ಎಷ್ಟು ಗ್ಲೋ ಕೊಡುತ್ತೆ ಫೇಸು ಅಂತಂದರೆ ಅಷ್ಟು ಗ್ಲೋ ಕೊಡುತ್ತೆ. ನನಗಂತೂ ಇದು ತುಂಬ ಇಷ್ಟ. ನಾನು ಬರೀ ಇದೊಂದೇ ಯೂಸ್ ಮಾಡಲ್ಲ, ಇದ್ರ ಜೊತೆಗೆ ನೈಟ್ ಕ್ರೀಮ್ಗೆ ಎಲ್ಲ ಮಿಕ್ಸ್ ಮಾಡಿ ಕೂಡ ಯೂಸ್ ಮಾಡ್ತೀನಿ. ಬಟ್ ಅಷ್ಟು ಎಲ್ಲ ತೊಗೊಬಂದು ಎಲ್ಲ ಮಾಡೋಕ್ಕಾಗದೇ ಇರೋರಿಗೆ ಜಸ್ಟ್ ಇದೊಂದು ತೊಗೊಬಂದು ಯೂಸ್ ಮಾಡಿದ್ರೆ ಸಾಕು. ನಿಮಗೆ ಇದು ವಿಟಮಿನ್ ಇ ಕ್ಯಾಪ್ಷಿಯಲ್ ನೀವು ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಕೂಡ ಸಿಗುತ್ತೆ. ವಿಟಮಿನ್ ಇ ಕ್ಯಾಪ್ಷಿಯಲ್ ಕೊಡಿ ಅಂತಂದರೆ ಕೊಡ್ತಾರೆ. ಇದು ಬಂದ್ಬಿಟ್ಟು ಎಷ್ಟಿರುತ್ತೆ ಅಂತಂದರೆ ಇದರಲ್ಲಿ ಇಷ್ಟು ಹಾಫ್ ಕೂಡ ಇರುತ್ತೆ. ಇದರಲ್ಲಿ ಬಂದ್ಬಿಟ್ಟು 20 ಪೀಸ್ ಇದೆ. 10 ಪೀಸ್ ಇರೋದು ಬಂದ್ಬಿಟ್ಟು 40 ರೂಪಾಯಿ. ಇದು 20 ಪೀಸ್ ಇರೋದ್ರೆ ಇದು 90 ರುಪೀಸ್, ಅಂದರೆ 90 ರೂಪಾಯಿ ಆಗುತ್ತೆ ಇಷ್ಟಕ್ಕೆ. ಡೈಲಿ ಒಂದೊಂದು ಯೂಸ್ ಮಾಡಿದ್ರು ಓಕೆ. ಇಲ್ಲಾಂದರೆ ನಾನು ಆಲ್ರೆಡಿ ನೈಟ್ ಸ್ಕಿನ್ ಕೇರ್ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ನಾನು ಇದ್ರ ಜೊತೆಗೇ ಇನ್ನೂ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಮಾಡಿ ನಾನು ನೈಟ್ ಕ್ರೀಮ್ ರೆಡಿ ಮಾಡಿದ್ದೀನಿ. ಆ ಥರನೂ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲ ನನಗೆ ಅಷ್ಟೊಂದೆಲ್ಲ ಟೈಮ್ ಇಲ್ಲ, ನಾನು ಬರೀ ಇದೊಂದೇ ಯೂಸ್ ಮಾಡ್ತೀನಿ ಅಂದರೆ ಇದನ್ನು ಕೂಡ ಹಾಗೆ ಯೂಸ್ ಮಾಡ್ಬೋದು. ಡೈಲಿ ಒಂದೊಂದು ನೀವು ಯೂಸ್ ಮಾಡ್ತಾ ಬರ್ಬೋದು. ಯಾವ ಥರ ಯೂಸ್ ಮಾಡೋದು ನಾನು ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ. ಇದು ನಾರ್ಮಲ್ ಟ್ಯಾಬ್ಲೆಟ್ ಥರನೇ ಇರುತ್ತೆ, ಒಳಗಡೆ ಆಯಿಲ್ ಥರ ಇರುತ್ತೆ. ಇದನ್ನು ಜಸ್ಟ್ ನಾವು ಇದನ್ನು ಕಟ್ ಮಾಡೋದು, ನಾನು ಇದನ್ನು ಕಟ್ ಮಾಡೋದಕ್ಕೇ ಅಂತಲೇ ನಾನು ಈ ಸೀಸರ್ ತೊಗೊಂಡಿದ್ದೀನಿ. ಇದು ಸ್ವಲ್ಪ ತುಂಬ ಗಟ್ಟಿಯಾಗಿದೆ. ಇದು ಮೇಲ್ಗಡೆದು ತುಂಬ ಗಟ್ಟಿಯಾಗಿರುತ್ತೆ. ನಾವು ಆಲ್ಮೋಸ್ಟು ಪಿನ್ನದಲ್ಲಿ ಓಪನ್ ಮಾಡೋಕ್ಕೂ ಹೋಗಲ್ಲ, ಕೈಯಲ್ಲಿ ಕೀಳೋಕ್ಕೂ ಹೋಗಲ್ಲ, ಬಾಯಲ್ಲಿನೂ ಕೀಳೋಕ್ಕಾಗಲ್ಲ. ಕೆಲವು ಇದನ್ನು ಇನ್ನೊಂದು ಥರ ಅಂತಂದರೆ ಇದನ್ನ ಫೇಸು ಗ್ಲೋ ಆಗಬೇಕು, ಲಾಂಗ್ ಏರ್ ಆಗಬೇಕು ಅಂತ ಅನ್ನೋರು ಕೂಡ ಇದನ್ನು ಡೈರೆಕ್ಟು ಟ್ಯಾಬ್ಲೆಟ್ ಥರನೂ ಕೂಡ ತಗೋತಾರೆ. ಡೈಲಿ ಮಲ್ಕೊಬೇಕಾದ್ರೆ ಆ ಥರನೂ ಮಾಡ್ಬೋದು. ನಾವು ಡೈರೆಕ್ಟು ಫೇಸ್ಗೆ ಕೂಡ ಅಪ್ಲೈ ಮಾಡ್ಬೋದು. ಇದನ್ನು ಎಷ್ಟೋ ಜನ ನುಂಗ್ತಾರೆ ಕೂಡ, ಅದರಿಂದ ಕೂಡ ಫೇಸ್ ಗ್ಲೋ ಆಗುತ್ತೆ, ಲಾಂಗ್ ಏರ್ ಬೆಳೆಯುತ್ತೆ. ಇದು ಏರ್ಗೂ ಕೂಡ ಅಪ್ಲೈ ಮಾಡ್ತಾರೆ. ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ಥರ ಏರ್ಗೆಲ್ಲ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದನ್ನು ಇವಾಗ ಫೇಸ್ಗೆ ಯಾವ ಥರ, ಇದು ಸ್ವಲ್ಪ ಗಟ್ಟಿ ಇರುತ್ತೆ, ಹಾಗಾಗಿ ಇದಕ್ಕೋಸ್ಕರ ನಾನು ಈ ಸೀಸರ್ ತೊಗೊಂಡಿದ್ದೀನಿ. ಇದೊಂದು ಚಿಕ್ಕ ಸೀಸರ್ ತಗೊಳ್ಳಿ. ಇದು ತುಂಬ ಗಟ್ಟಿ ಇರುತ್ತೆ, ಹಾಗಾಗಿ ಈ ಥರ ಮೇಲ್ಗಡೆ ಮಾತ್ರ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು
ನೋಡ್ತಾ ಇರ್ಬೋದು. ಇವಾಗ ಇದಾಯಿತು. ಜಸ್ಟ್ ಡೈಲಿ ಒಂದೊಂದು ಅಪ್ಲೈ ಮಾಡಿ ಸಾಕು. ಈ ಥರ ನೆಕ್ಸ್ಟ್ ಒಂದಿದ್ರೆ ಸಾಕು, ಪೂರ್ತಿ ಆಗುತ್ತೆ ಎಲ್ಲ ಫೇಸ್ಗೂ. ಎಲ್ಲ ಕಡೆ ಹಿಂಗೆ ಹಾಕ್ಕೊಳ್ಳಿ. ಲಾಸ್ಟು ಇನ್ನೂ ಒಂಚೂರು ಇದನ್ನು ಇನ್ನೊಂದು ಲಿಪ್ಗೆ ಕೂಡ ಯೂಸ್ ಮಾಡ್ಬೋದು, ಏನೂ ತೊಂದರೆ ಆಗೋದಿಲ್ಲ. ಲಿಪ್ಗೆ ಕೂಡ ಈ ಥರ ಲಿಪ್ಗೆ ಕೂಡ ಯೂಸ್ ಮಾಡಿ ಈ ಥರ ಒಂದು 2 ನಿಮಿಷ ಮಸಾಜ್ ಮಾಡಿಕೊಂಡ್ರೆ ಲಿಪ್ಪು ಕೂಡ ತುಂಬ ಸಾಫ್ಟಾಗಿ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಇದನ್ನು ನೀಟಾಗಿ ಎಲ್ಲ ಸ್ಪ್ರೆಡ್ ಆಯಿಲ್ ಇರುತ್ತೆ. ಇದು ತುಂಬ ಆಯಿಲಿನೇ, ಸೇಮ್ ಆಯಿಲ್ ಹೆಂಗಿರುತ್ತೋ ಆ ಥರ ಇರುತ್ತೆ. ಈ ವ್ಯಾಸ್ಲಿನ್ ಇರುತ್ತಲ್ವ ಆ ಥರ ಇರುತ್ತೆ. ಇದ್ರ ಜೊತೆ ವ್ಯಾಸ್ಲಿನ್ ಕೂಡ ಮಿಕ್ಸ್ ಮಾಡ್ಕೊಂಡು ಹಚ್ಕೊಬೋದು. ಇದು ತುಂಬ ಆಯಿಲಿ ಅಂತಂದರೆ ಇದ್ರ ಜೊತೆ ಕೊಕೊನಟ್ ಆಯಿಲ್ ಕೂಡ ಸೇರಿ ಅಪ್ಲೈ ಮಾಡ್ಕೊಬೋದು. ಇದರಿಂದ ನೋಡಿ ಇಲ್ಲಿ ಕೆಳಗಡೆ ಡಾರ್ಕ್ ಸರ್ಕಲ್ ಎಲ್ಲ ಇರುತ್ತಲ್ವ, ಕಣ್ಣು ಕೆಳಗಡೆ ಮತ್ತು ಕಣ್ಣು ಮೇಲ್ಗಡೆ, ಇದನ್ನು ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡ್ಕೊಬೋದು. ಯಾವುದೇ ರೀತಿ ಏರು ವೈಟ್ ಆಗೋದಾಗಲಿ, ಏರ್ ಟಚ್ ಆಗುತ್ತೆ, ಕಣ್ಣಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ, ಆ ಥರ ಯಾವುದೂ ಇಲ್ಲ. ನೀಟಾಗಿ ಅಪ್ಲೈ, ಏನು ಮಸಾಜ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೀಟಾಗಿ ಈ ಥರ ಅಪ್ಲೈ ಮಾಡಿಕೊಂಡ್ರೆ ಸಾಕು. ಇದನ್ನು ಡೈಲಿ ನೈಟ್ ಟೈಮು ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡು ಇದನ್ನು ಅಪ್ಲೈ ಮಾಡಿಕೊಂಡು ಮಲ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಗ್ಲೋಯಿಂಗ್ ಆಗುತ್ತೆ. ಎಷ್ಟು ಚೆನ್ನಾಗಾಗುತ್ತೆ ಅಂತಂದರೆ ನೀವು ಬೇಗ ಫೇಸ್ ಎಲ್ಲ ಸುಕ್ಕಾಗೋದಾಗಲಿ, ಏಜ್ ಆಗ್ತಾ ಆ ಥರ ಯಾವುದೂ ಆಗೋಲ್ಲ. ತುಂಬ ಒಂಥರ ಫ್ರೆಶ್ ಆಗಿ, ತುಂಬ ಸಾಫ್ಟಾಗಿ, ಗ್ಲೋಯಿಂಗಾಗಿ, ಪಿಂಪಲ್ಸ್ ಜಾಸ್ತಿ ಬರೋದಿಲ್ಲ ಇದರಿಂದ. ನಾನು ಕೂಡ ತುಂಬ ದಿವಸದಿಂದ ಯೂಸ್ ಮಾಡ್ತಿದ್ದೀನಿ, ಹಾಗಾಗಿ ಹೇಳ್ತಾ ಇರೋದು. ನಮ್ದು ಎಷ್ಟೇ ಇವಾಗ ಎಲ್ಲಾದರೂ ಹೊರಗಡೆ ಹೋಗಿ ಬಂದು ತುಂಬ ಬಿಸಿಲಿಗೆ ಎಲ್ಲ ಇದಾಗಿದೆ ಅಂತ ಅಂದಾಗ ಕೂಡ ಇದನ್ನು ನೈಟ್ ಬೇಕಾದ್ರೆ ನೀವು 1 ಡೇ ಯೂಸ್ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಸಿಗುತ್ತೆ. ಏನು ಒಂದು ಸರಿ ತೊಗೊಬಂದು ಯೂಸ್ ಮಾಡಿ ನಿಮ್ಗೆ ಏನಾದರೂ ರಿಸಲ್ಟ್ ಸಿಗಿಲ್ಲ ಅಂತಂದರೆ ಬೇಕಾದ್ರೆ ಬಿಡ್ಬೋದು. 100 ಅಲ್ಲ 200% ಇದರಿಂದ ರಿಸಲ್ಟ್ ಸಿಗುತ್ತೆ ಖಂಡಿತವಾಗ್ಲೂ. ಯಾಕಂತಂದರೆ ನಾನು ಜಸ್ಟ್ ಊರಿಗೆ ಹೋಗಿ ಬಂದು ಫುಲ್ಲು ಫೇಸ್ ಎಲ್ಲ ಒಂಥರ ಆಗಿಬಿಟ್ಟಿತ್ತು, ಪಿಂಪಲ್ಸು ಆ ಥರ ಎಲ್ಲ ಆಗಿತ್ತು. ಇದನ್ನು ನಾನೊಂದು 4 ಡೇಸ್ ಯೂಸ್ ಮಾಡಿದ್ದೀನಿ. ಇವಾಗ ಎಷ್ಟು ಚೆನ್ನಾಗಿ ಇರುತ್ತೆ ಅಂತಂದರೆ ಸಖತ್ತು. ಇದ್ರ ಮುಂದೆ ಯಾವ ಕ್ರೀಮು, ಡೇ ಕ್ರೀಮ್ ಯಾವುದು ಬೇಕಾಗಿಲ್ಲ, ಇದೊಂದಿದ್ರೆ ಸಾಕು, ತುಂಬ ಚೆನ್ನಾಗಾಗುತ್ತೆ. ನೋಡಿದ್ರಿ ಅಲ್ವಾ, ಇಷ್ಟೊತ್ತು ನಾನು ಯಾವ ಥರ ಯೂಸ್ ಮಾಡ್ಬೋದು, ಇದರಿಂದ ಯಾವುದೆಲ್ಲ ಬೆನಿಫಿಟ್ ಇದೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಇದೇ ಥರ ಬ್ಯೂಟಿ ಟಿಪ್ಸ್ಗೋಸ್ಕರ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆಯೇ ಒಂದು ಕಮೆಂಟ್ ಮಾಡಿ, ಹಾಗೆಯೇ ಒಂದು ಲೈಕ್ ಮಾಡೋದ್ರಿಂದ ನನಗೂ ವೀಡಿಯೋ ಮಾಡಿದ್ದಕ್ಕೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.